ಸ್ನೇಹಿತರೆ, ನಮ್ಮ ಮನೆಗೆ ಇವತ್ತು ದಿಢೀರಾಗಿ ನೆಂಟರು ಬಂದರು. ಏನಪ್ಪ ಮಾಡೋದು ಅಂದ್ಕೊಂಡಾಗ ಒಂದೇ ಒಂದು ಹೀರೆಕಾಯಿ ಇದ್ದಿದ್ದು ನೆನಪಾಗಿ ಬೋಂಡ ಮಾಡೋಣ ಅಂದ್ಕೊಂಡೆ. ಹೀರೆಕಾಯಿ ನಾರನ್ನ ತೆಕ್ಕೊಂಡು ಸ್ಲೈಸ್ ಮಾಡಿಕೊಂಡೆ. ಕಡಲೆ ಹಿಟ್ಟಿಗೆ ಸ್ವಲ್ಪ ಇಂಗು, ಜೀರಿಗೆ, ಓಂಕಾಳು ಎಲ್ಲವನ್ನೂ ಕೈಯಲ್ಲೇ ನುರಿದು ಹಾಕಿದೆ. ಇದರಿಂದ ಬೋಂಡದ ಘಮ ಹೆಚ್ಚಾಗುತ್ತೆ. ಓಂಕಾಳು ಮತ್ತು ಜೀರಿಗೆ ಜೀರ್ಣಕ್ರಿಯೆಗೆ ಒಳ್ಳೆಯದು. 2 ಚಮಚ ಖಾರದ ಪುಡಿ ಜೊತೆಗೆ 2 ಚಮಚ ಅಕ್ಕಿ ಹಿಟ್ಟನ್ನು ಸೇರಿಸಿದೆ. ಇದರಿಂದ ಬೋಂಡ ಕ್ರಿಸ್ಪಿ ಆಗೋದಲ್ಲದೆ ಸೋಡಾನೂ ಕೂಡ ಅವಾಯ್ಡ್ ಮಾಡ್ಬೋದು. ಸ್ವಲ್ಪನೇ ನೀರು ಹಾಕಿ ಗಂಟಿಲ್ಲದೆ ಹಿಟ್ಟನ್ನು ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಮಾಡಿಕೊಂಡೆ. ಹೀರೆಕಾಯಿ ಸ್ಲೈಸ್ನ ಹಿಟ್ಟಿನಲ್ಲಿ ಅದ್ದಿ ಮೀಡಿಯಂ ಫ್ಲೇಮಲ್ಲಿ ಕಾಯಿಸಿದ ಎಣ್ಣೆಗೆ ಒಂದೊಂದಾಗಿ ಬಿಟ್ಟೆ. ಎರಡೂ ಕಡೆ ಹೊಂಬಣ್ಣ ಬರುವವರೆಗೂ ಸುಮಾರು 4ರಿಂದ 5 ನಿಮಿಷ ಕರ್ಕೊಂಡು ಬಂದಿರೋ ನೆಂಟರಿಗೆ ಟೀ ಜೊತೆ ಸರ್ವ್ ಮಾಡಿದೆ. ಅವರು ಇಷ್ಟಪಟ್ಟು ತಿಂದ್ರಲ್ಲ ಮತ್ತು ಕ್ವಿಕ್ಕಾಗಿ ಮಾಡ್ಬೋದಲ್ಲ ಅಂತ ನಿಮ್ಮ ಜೊತೆನೂ ಹಂಚ್ಕೊಂಡೆ.